ಐ ಥಿಂಕ್ ಆಲ್ಮೋಸ್ಟ್ 5,500. ಆ ಇನ್ಸ್ಟಾಲೇಷನ್ನು ಈ ಟೈರ್ಸ್ಗೆ ಫ್ರೀ ಬರಬೇಕಾಗಿತ್ತು. ಬಟ್ ಪೂರಾ ಪಂಚರ್ ಏನಾ ಅಂದರ್ ಇಲ್ಲಿ ನೋಡಿ ಎಷ್ಟು ಪಂಚರ್ ಹಾಕಿದ್ದೀನಿ ಅಂತ ಈ ಟೈರ್ಗೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಆಫ್ಟರ್ ಅ ಲಾಂಗ್ ಟೈಮ್ ಇನ್ನೊಂದು ವ್ಲಾಗ್ಗೆ ಸುಸ್ವಾಗತ. ಸೊ ಆ್ಯಕ್ಚುಲಿ ನಾನು ಏನಂದರೆ ನಮ್ಮದು ಬೈಕ್ ಟೈರ್ಸ್ ಬಂದ್ಬಿಟ್ಟು ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು. 30,000 ಕಿಲೋಮೀಟರ್ಸ್ ಓಡಿತ್ತು. ಸೊ ಹಂಗಾಗಿ ಟೈರ್ಸ್ ಆರ್ಡರ್ ಮಾಡಿದ್ದೆ. ಬೋತ್ ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಟೈರ್ನ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇನ್ಸ್ಟಾಲೇಷನ್ ಇಷ್ಟೊತ್ತಿಗೆ ಆಗಬೇಕಾಯಿತು. ಬಟ್ ಆದರೆ ಒಂದು ವಾರ ಆದ್ರೂ ಫ್ಲಿಪ್ಕಾರ್ಟ್ ಅವ್ರು ಫೋನೇ ಮಾಡಿಲ್ಲ. ನಿನ್ನೆ ಮಂಡೇ ಆಲ್ರೆಡಿ ಫೋನ್ ಮಾಡಿ, ನನಗೆ ಲಾಸ್ಟ್ ಫ್ರೈಡೇ ಇದು ಟೈರ್ ಡೆಲಿವರ್ ಆಗಿದ್ದು. ಮಂಡೇ ಫೋನ್ ಮಾಡಿಬಿಟ್ಟು ಎಸ್ಕಲೇಟ್ ಮಾಡಿದೆ, ಬಟ್ ಯಾರೂ ಬಂದಿಲ್ಲ. ಅದಾದಮೇಲೆ ನಿನ್ನೆ ವಾಪಸ್ ಫೋನ್ ಮಾಡಿಬಿಟ್ಟು ಏನಿದು ಈ ಥರ ಮಾಡ್ತಾಯಿದ್ದೀರಾ, ತುಂಬ ವರ್ಷ ಅಂತ ಹೇಳಿದ್ದಕ್ಕೆ ಒಂದು ಆಪ್ಷನ್ ಕೊಟ್ಟರು. ಏನಂದರೆ ನಾನೇ ಟೈರ್ಸನ್ನು ತೊಗೊಂಡೋಗಿ ನಾನೇ ಇನ್ಸ್ಟಾಲ್ ಮಾಡಿ ಅದು ಏನು ಬಿಲ್ ಬರುತ್ತೆ ಅದನ್ನ ನಾನು ಫ್ಲಿಪ್ಕಾರ್ಟ್ ಅವ್ರಿಗೆ ಸೆಂಡ್ ಮಾಡಿದರೆ ಅವ್ರು ನನಗೆ ರೀಇಂಬರ್ಸ್ ಮಾಡ್ತಾರೆ. ಬಟ್ ಅಮೌಂಟ್ ಕ್ಯಾಪ್ ಇದೆ. ಎಷ್ಟು ಅಮೌಂಟ್ ಇದೆಯೋ ಅಂತ ಫಸ್ಟೇ ನಾವು ಅವ್ರ ಹತ್ರ ಹೇಳ್ಬಿಟ್ಟು ಪರ್ಮಿಷನ್ ತಗೋಬೇಕು. ಸೊ ನಾನು ಇವಾಗ ಕೇಳ್ಕೊಂಬಂದಾಗ 750 ರುಪೀಸ್ ಅಂದರು ಇನ್ಸ್ಟಾಲೇಷನ್ಗೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಇವಾಗ ಇವ್ರು ಫೋನ್ ಮಾಡಿ ಕೇಳಿದೆ, ಅವ್ರು ಓಕೆ ಅಂದರು. ಸೊ ಇವಾಗ ಇನ್ಸ್ಟಾಲೇಷನ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ಇನ್ಸ್ಟಾಲೇಷನ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ನೋಡಿ, ಇದು ಫ್ರಂಟ್ ಟೈರ್ ಬಂದ್ಬಿಟ್ಟು 100/80 ಆಯಿತಾ. ಯಮಹಾ FZಗೆ 150cc. ಇದು ಬ್ಯಾಕ್ ಟೈರು. ಇದು 140 ಸೆಕ್ಷನ್ 60 ಬರುತ್ತೆ. ನಾನು ಆರ್ಡರ್ ಮಾಡಿ C8 Zoom RAD 3 ಆಯಿತಾ. ಸೊ ಇದೆಲ್ಲೋ ಸೈಜ್ ಇರುತ್ತೆ. ಇಲ್ಲಿದೆ ನೋಡಿ ಸೈಜು 150/60 R17 63P. ಓಕೆ, ಸೊ ಇದು ಬ್ಯಾಕ್ ಟೈರು ಮತ್ತು ಇದು ಫ್ರಂಟ್ ಟೈರ್ ಆಯಿತಾ. ಸೊ ವಾರಂಟಿ ರಿಜಿಸ್ಟ್ರೇಷನ್ ಎಲ್ಲ ನಾನು ಪ್ರಾಡಕ್ಟ್ ಬಂದಿದ್ದು ನಾನು ವಾರಂಟಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಬಿಟ್ಟೆ. ಇವಾಗ ಜಸ್ಟ್ ಇನ್ಸ್ಟಾಲೇಷನ್ ಒಂದು ಮಾಡಬೇಕು. ಸೊ ಬನ್ನಿ ಹೋಗೋಣ. ತುಂಬ ದಿನ ಆಯ್ತಲ್ಲ ಬ್ಲಾಗ್ ಮಾಡಿ. ಸರಿ, ಇದೇನೋ ಒಂದು ಯಾರಿಗೋ ಒಂದು ಯೂಸ್ ಆಗ್ಬೋದು ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಟೈರ್ ಅಂತೂ ಫುಲ್ ಹೊಟ್ಟೋಗ್ಬಿಟ್ಟಿದೆ. 30,000 ಕಿಲೋಮೀಟರ್ಸ್ ಓಡಿದೆ. ಇದು ಬ್ಯಾಕು ಅಷ್ಟೇ ಮತ್ತು ಫ್ರಂಟ್ ಟೈರ್ಸ್ ಅಷ್ಟೇ. ಸೊ ಇದು ಟೈರು. ನಾನು ಇದ್ರದ್ದು ಕಾಸ್ಟ್ ಎಷ್ಟಾಯಿತು ಅಂತ ಹೇಳ್ತೀನಿ ನಿಮಗೆ. ಈ ಮರ್ತೋಗ್ಬಿಟ್ಟಿದ್ದೆ ಹಂಗಾಗಿ. ಓಕೆ, ಸೊ ಫೈನಲಿ ಟೈರ್ ತೊಗೊಂಬಂದಿದ್ದೀನಿ. ನೋಡೋಣ ಇನ್ಸ್ಟಾಲೇಷನ್. ತಗೊಂಬರೋಕ್ಕೆ ಸ್ವಲ್ಪ ಗಾಯ ಆಗೋದು ಕೈಯಲ್ಲೆಲ್ಲ. ಹೆಂಗ ಮಾಡ್ಕೊಂಡು ಹಂಗೆ ಕೈಯಲ್ಲೇ ಹಾಕೊಂಡು ಬಂದ್ಬಿಟ್ಟೆ. ನೋಡಿ, ಇದು ರಾಮೂರ್ತಿ ನಗರ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್. ಇದು ಆಪೋಸಿಟ್ ಇರೋ ಅಂಗಡಿನೇ ಇದು. ಅಣ್ಣ ಇನ್ಸ್ಟಾಲೇಷನ್ ಅವರು ಹೋದ ಊಟ. ಹಾಂ, भेजो दरभंगो में जेती है वो
ಇಲ್ಲಿ ನೋಡಿ ಎಷ್ಟು ಪಂಚರ್ ಹಾಕಿದ್ದೀನಿ ಅಂತ ಈ ಟೈರ್ಗೆ. ಓ ಮೈ ಗಾಡ್, ಎಷ್ಟು ಪಂಚರ್ ಹಾಕಿದ್ದೀನಿ. ಆಕ್ಚುಲಿ ಏನಂದ್ರೆ ಹಿಂದೆ ಟೈರ್ ಹೋಗಿತ್ತು, ಮುಂದೆ ಟೈರ್ ಇನ್ನೂ ಸ್ವಲ್ಪ ಇದೆ ಬ್ಯಾಲೆನ್ಸು ನೋಡಿ, ಇನ್ನೂ ಥ್ರೆಡ್ ಎಲ್ಲ ಹಂಗೆ ಐತೆ. ಬಟ್ ಆದ್ರೂ ಸುಮ್ಮನೆ ಯಾಕಪ್ಪ, ಹೆಂಗೋ ಚೇಂಜ್ ಮಾಡಿಸ್ತಾ ಇದೀವಿ, ಒಂದೇ ಸರಿ ಮಾಡಿಸ್ಬಿಡೋಣ, ಮತ್ತೆ ಮತ್ತೆ ಬರೋದು ಬೇಡ. ಮತ್ತೆ ಹೆಂಗೋ 30,000 ಕಿಲೋಮೀಟರ್ಸ್ ಓಡೈತೆ ಎರಡೂ, ಸರಿ ಒಂದೇ ಸರಿ ಚೇಂಜ್ ಮಾಡಿಸ್ಬಿಡೋಣ ಅಂತ ಮಾಡಿಸ್ತಾ ಇದೀವಿ. ಒಂದು ಪಂಚರ್ ಆಗೈತೆ ಒಂದು. ಸೊ ಅಷ್ಟೇ ಗೈಸ್, ಇವಾಗ ನೋಡಿ ಫೈನಲ್ ಔಟ್ಪುಟ್ ಹಿಂಗಿದೆ. ಬ್ಯಾಕ್ ಟೈರು ಮತ್ತು ಫ್ರಂಟ್ ಟೈರು ಎರಡೂ ಈ ಥರ ಕಾಣಿಸ್ತಾ ಇದೆ. ಸೊ ಇವಾಗ ಬಂದುಬಿಟ್ಟು ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅಮೌಂಟ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಸೊ ಬನ್ನಿ ಕ್ಯಾಲ್ಕುಲೇಷನ್ಗೆ ಹೋಗೋಣ. ಓಕೆ, ಸೊ ನಂದು ಬ್ಯಾಕ್ ಟೈರ್ಗೆ ನಾನು ಬಂದ್ಬಿಟ್ಟು 3,271 ರುಪೀಸ್ ಕೊಟ್ಟೆ. ಆ್ಯಂಡ್ ಎರಡು ಟೈರ್ ಬಂದ್ಬಿಟ್ಟು C8 ಟೈರ್ ಆಯಿತಾ. ಆ್ಯಂಡ್ ಫ್ರಂಟ್ ಟೈರ್ಗೆ ನಾನು 2,311 ರುಪೀಸ್ ಕೊಟ್ಟೆ. ಸೊ ಎರಡು ಸೇರಿಸ್ಬಿಟ್ಟು ಐ ಥಿಂಕ್ ಆಲ್ಮೋಸ್ಟ್ 5,582 ರುಪೀಸ್ ಆಯಿತು ನನಗೆ. ಆ್ಯಂಡ್ ಇವಾಗ ಇನ್ಸ್ಟಾಲೇಷನ್ ಏನಿತ್ತು, ಆ ಇನ್ಸ್ಟಾಲೇಷನ್ನು ಈ ಟೈರ್ಸ್ಗೆ ಫ್ರೀ ಬರಬೇಕಾಗಿತ್ತು. ಬಟ್ ಬಿಕಾಸ್ ಸೆಲ್ಲರ್ ಏನೋ ಡಿನೈ ಮಾಡಿದ್ದಾರೆ ಆರ್ ಅವ್ರದ್ದೇನೋ ಇಂಟರ್ನಲ್ ಇಶ್ಯೂಸಿಂದ ನಾನು ಇವಾಗ ಇನ್ಸ್ಟಾಲೇಷನ್ ಮಾಡಿಕೊಂಡೆ. ಬಟ್ ಅದೇ ಒಂದು ಸರಿ ಯೋಚನೆ ಮಾಡಿ, ನೀವು ಆನ್ಲೈನಲ್ಲಿ ತರಿಸಿದ್ರೆ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ, ಬಟ್ ಆದರೆ ಫ್ರೀ ಇನ್ಸ್ಟಾಲೇಷನ್ ಮಾಡಲ್ಲ, ಅದೇ ಪ್ರಾಬ್ಲಮ್. ಸೊ ಇವಾಗ ನನಗೆ ಒಂದು 2-3 ಅವರ್ ನನಗೆ ವೇಸ್ಟ್ ಆಯಿತು. ಆ್ಯಂಡ್ ಇದೆಲ್ಲ ಸ್ಟ್ರಗಲು. ನಾನು ಆ್ಯಕ್ಚುಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಹ್ಯಾಸಲ್ ಫ್ರೀ, ಮನೆ ಹತ್ರನೇ ಬಂದು ಇನ್ಸ್ಟಾಲೇಷನ್ ಮಾಡ್ತಾರೆ ಅಂತ, ಬಟ್ ಅದು ಆಗಿಲ್ಲ. ಆ್ಯಂಡ್ ಕಸ್ಟಮರ್ ಕೇರಿಗೆ ಫೋನ್ ಮಾಡಿದಾಗ ಅಂದರೆ ಅಷ್ಟೊಂದು ಈಸಿ ಇರಲಿಲ್ಲ. ಬಟ್ ನಾನು ತುಂಬ ಫೋಮ್ ಆಗಿ ಎಸ್ಕಲೇಟ್ ಮಾಡಿದ್ದಕ್ಕೆ ಕೊನೆಗೆ ನನಗೆ ಈ ಆಪ್ಷನ್ ಕೊಟ್ಟರು. ಅಂದರೆ ನಾನೇ ಇನ್ಸ್ಟಾಲೇಷನ್ ಮಾಡಿಬಿಟ್ಟು ನನಗೆ ಅಮೌಂಟ್ ರೀಇಂಬರ್ಸ್ ಮಾಡ್ಕೊಳ್ಳೋ ಥರ. ನನಗೆ ಟೋಟಲ್ ಬಂದುಬಿಟ್ಟು 700 ರುಪೀಸ್ ಆಗಿದೆ ಇನ್ಸ್ಟಾಲೇಷನ್ಗೆ. ನಾನಿವಾಗ ಬಿಲ್ GST ಬಿಲ್ಲೇ ಕೊಡಬೇಕು ಅದಕ್ಕೆ. ಸೊ GST ಬಿಲ್ ಬಂದ ಮೇಲೆ ನಾನು ಆ ಬಿಲ್ನ ಇವ್ರಿಗೆ ಕಳಿಸ್ತೀನಿ. ಫ್ಲಿಪ್ಕಾರ್ಟ್ ಅವರಿಗೆ ಅವರೊಂದು ಲಿಂಕ್ ಕೊಡ್ತಾರಂತೆ, ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಅದು ಮಾಡಾದ್ಮೇಲೆ ನನಗೆ ಅಮೌಂಟ್ ಬರಲ್ಲ, ನನಗೆ ಗಿಫ್ಟ್ ಕಾರ್ಡ್ ಥರ ಆ್ಯಡ್ ಮಾಡ್ತಾರೆ 700 ರುಪೀಸ್ ಆಯಿತಾ. ಸೊ ಅಗೇನ್ ನಾನು ಫ್ಲಿಪ್ಕಾರ್ಟಿಂದನೇ ಬೈ ಮಾಡಬೇಕು 1000 ರುಪೀಸ್, ಅಂದರೆ 700 ರುಪೀಸ್. ಬಟ್ ಇಟ್ಸ್ ಓಕೆ. ಒಂದೇನಂದರೆ ನಾವು ಹೆಂಗೂ ಏನಾದರೂ ಒಂದು ಪರ್ಚೇಸ್ ಮಾಡೇ ಮಾಡ್ತೀವಿ. ಸೊ 1 ಇಯರ್ ವಾರಂಟಿ ಇರುತ್ತೆ, ಸೊ ಅದು ಅಲ್ಲಿರುತ್ತೆ. ಇದಾಗಿತ್ತು ನನ್ನ ಬೈಕ್ ಟೈರ್ದು ಎಕ್ಸ್ಪೀರಿಯೆನ್ಸು. ಸೊ ನಿಮಗೇನಾದರೂ ಇದರಲ್ಲಿ ಮತ್ತೆ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ಮತ್ತು ನಿಮ್ಗೆ ಎಕ್ಸಾಕ್ಟ್ ಟೈರ್ದು ಲಿಂಕ್ ಬೇಕಂದರೆ ಅದನ್ನು ಕಮೆಂಟಲ್ಲಿ ಹಾಕಿ. ಐ ವಿಲ್ ಟ್ರೈ ಟು ಹೆಲ್ಪ್ ಯು
ವಿತ್ ಟೈರ್ ಲಿಂಕ್ ಆಯಿತಾ. ಸೊ ಅಷ್ಟೇ ಈ ಬ್ಲಾಗಲ್ಲಿ. ಥ್ಯಾಂಕ್ ಯು ಗೈಸ್.